ಗೈಸ್, ಸೊ ಟುಡೇ ಇಸ್ 26th of May 2026. ಇವತ್ತು ನಾನು ಬಿ ಟಿ ಸಿಯಲ್ಲಿ ಬೈ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಎಲ್ಲಿ ಬೈ ಮಾಡಿದ್ದೀನಿ ಅಂದರೆ 77,011 ಲೆವೆಲ್ಸಲ್ಲಿ ಬೈ ಮಾಡಿದ್ದೀನಿ. ಸೊ ನಂದು ಸ್ಟಾಪ್ ಲಾಸ್ ಬಂದು 76,720 ಆ್ಯಂಡ್ ಮೈ ಟಾರ್ಗೆಟ್ ಈಸ್ 77,261. ಓಕೆನಾ. ಸೊ ಕರೆಂಟ್ಲಿ ನಾವು $86 ಪ್ರಾಫಿಟಲ್ಲಿ ಇದ್ದೀವಿ. ಸೊ ಲೆಟಸ್ ಸಿ ಏನಾಗುತ್ತೆ ಅಂತ ಈ ಟ್ರೇಡಲ್ಲಿ. ಸೊ ಪ್ರಾಫಿಟ್ ಮಾಡ್ತೀವೋ ಇಲ್ಲ ಲಾಸ್ ಮಾಡ್ತೀವೋ ಅಂತ. ಸೊ ಈ ಟ್ರೇಡ್ ಮುಗೀತಿದ್ದಂಗೆ ನಾನು ನಿಮಗೆ ಈ ಟ್ರೇಡ್ದು ಲಾಜಿಕ್ ಹೇಳ್ತೀನಿ, ಏನಕ್ಕೆ ಈ ಲೆವೆಲ್ಸಲ್ಲೇ ಟಾರ್ಗೆಟ್ ಇಟ್ಟೆ, ಹಾಗೆಯೇ ಈ ಲೆವೆಲ್ಸು ಸ್ಟಾಪ್ ಲಾಸ್ ಇಟ್ಟೆ ಅಂತ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಕರೆಂಟ್ಲಿ ಪ್ರೈಸು ನಮ್ಮ ಸ್ಟಾಪ್ ಲಾಸ್ ಹತ್ರ ಬಂದಿದೆ. ಸೊ ಆಲ್ಮೋಸ್ಟ್ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸಸ್ ತುಂಬ ಇದೆ. ಸೊ $260 ಲಾಸಲ್ಲಿ ನಡೀತಾ ಇರೋದು. ಸೊ ನಮ್ಮದು ಸ್ಟಾಪ್ ಲಾಸ್ ಇರೋದು $272, $271. ಸೊ ಈ ಟ್ರೇಡಲ್ಲಿ ಕೂಡ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ತುಂಬ ಇದೆ. 272. ಓಕೆ ಗೈಸ್, ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಈ ಟ್ರೇಡಲ್ಲಿ ಕೂಡ ನಮ್ಮದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ಸೊ ಅರೌಂಡ್ $272 ಲಾಸ್ ಮಾಡಿದೆ. ಸೊ ಇವಾಗ ಬನ್ನಿ ಈ ಟ್ರೇಡ್ದು ಲಾಜಿಕ್ ಬಗ್ಗೆ ಮಾತಾಡೋಣ. ಸೊ ಏನಕ್ಕೆ ನಾನು ಈ ಲೆವೆಲ್ಸಲ್ಲಿ ಬೈ ಮಾಡಿದೆ ಅರೌಂಡ್ 77,011 ಲೆವೆಲ್ಸಲ್ಲಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ಒಂದು ಪ್ಯಾಟರ್ನ್ ನೋಡ್ಬೋದು. ಓಕೆನಾ. ಇಲ್ಲಿ ನೋಡಿ, ಫಸ್ಟ್ ಬಾಟಮ್, ಸೆಕೆಂಡ್ ಬಾಟಮ್, ಕ್ಲಿಯರ್ ಕಟ್ಟು ಡಬಲ್ ಬಾಟಮ್ ಪ್ಯಾಟರ್ನಾ. ಇದನ್ನ ನಾವು ನೆಕ್ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಬೇಕಿದ್ರೆ ಒಂದು ಝೋನೇ ಮಾರ್ಕ್ ಮಾಡ್ತೀನಿ. ಇಲ್ಲಿ ಕ್ಲಿಯರ್ ಕಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಬಿದ್ದಂಗೆ ಬೀಳ್ತಾಯಿದೆ ನೋಡಿ, ಹೀಗೆ ಅರ್ಥ ಆಯ್ತಾ. ಇಲ್ಲಿ ನೋಡಿ, ಡಬಲ್ ಬಾಟಮ್ ಪ್ಯಾಟರ್ನು ಬ್ರೇಕ್ಔಟ್ ಆ್ಯಂಡ್ ಎಕ್ಸಾಕ್ಟು ರೀಟೆಸ್ಟ್. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ರೆ ನೋಡಿ, ರೆಸಿಸ್ಟೆನ್ಸ್ 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 ಆ್ಯಂಡ್ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಕೂಡ ಆಗಿದೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು ಎಕ್ಸಾಕ್ಟು 50% ಲೆವೆಲ್ಸ್ ಹತ್ರ ಕ್ಲೋಸಿಂಗ್ ಒಟ್ಟು 618 ಲೆವೆಲ್ಸ್ನ ಟಚ್ ಮಾಡಿದೆ. ಪಾಯಿಂಟ್ ನಂಬರ್ 3 ಇದು. ಪಾಯಿಂಟ್ ನಂಬರ್ 4 ಏನಪ್ಪ ಅಂದರೆ ನೋಡಿ, ಝೂಮ್ ಇನ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ, ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 4. 4 ಪಕ್ಕಾ ಪಾಯಿಂಟ್ಸ್ ಇತ್ತು. ಓಕೆನಾ. ಬಟ್ ಆದರೂ ಪ್ರೈಸು ಒಂಚೂರು ಅಪ್ ಮೂವ್ ಕೊಟ್ಟು ವಾಪಸ್ಸು ನಂದು ಸ್ಟಾಪ್ ಲಾಸ್ ತಿಂತು. ಅರ್ಥ ಆಯ್ತಾ. ಸೊ ಇದು ರೀಸನ್ ನನಗೆ ಬೈ ಮಾಡೋಕ್ಕೆ. ಅರ್ಥ ಆಯ್ತಾ. ಸೊ ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿ ಬಂದಿರೋ ಮೂಮೆಂಟ್ ನೋಡೋದಾದರೆ ಒಂದು ಡಿಪ್ ಕೊಟ್ಟು ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೆಕ್ಸ್ಟು ಮಾರ್ಕೆಟ್ ಬಿಹೇವ್ ಹೆಂಗೆ ಮಾಡಿದೆ ಅಂತ ನೋಡೋದಾದರೆ ಎಕ್ಸಾಕ್ಟ್ ನೋಡಿ, ಈ ಕ್ಯಾಂಡಲ್ ಇದೆಯಲ್ಲ ಗ್ರೀನ್ ಕಲರು, ಎಕ್ಸಾಕ್ಟು ಸಪೋರ್ಟಿಂದಾನೆ ನೋಡಿ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಇಲ್ಲಿ ಈ ಝೋನ್ವರೆಗೂ ಬಂತು. ಪುನಃ ಮಾರ್ಕೆಟ್ ಎಷ್ಟು ವಾಲಟೈಲ್ ಇತ್ತು ಅಂತ ನೋಡೋದಾದರೆ ಇದೊಂದೇ ರೆಡ್ ಕಲರ್ ಕ್ಯಾಂಡಲ್ ನೋಡಿ, ಇಲ್ಲಿ ಬಂದಿರೋ ಗ್ರೀನ್ ಕ್ಯಾಂಡಲ್ ಮೊಮೆಂಟಮ್ನ ಇದೊಂದೇ ರೆಡ್ ಕಲರ್ ಕ್ಯಾಂಡಲ್ ಕವರ್ ಮಾಡಿಬಿಡ್ತು. ಸೊ ಎಷ್ಟು ವಾಲಟೈಲ್ ಇದೆ ಮಾರ್ಕೆಟು ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಪುನಃ ಇದು ನೋಡಿ, ಈ ಸಪೋರ್ಟ್ ಝೋನ್ ಹತ್ರ ಇಲ್ಲಿ ಸದ್ಯಕ್ಕೆ ಸಪೋರ್ಟ್ ಬ್ರೇಕ್ ಆಗಿದೆ. ಬಟ್ ಇಲ್ಲಿ ಬೈಯರ್ಸು ಮಾರ್ಕೆಟ್ನ ಪುಷ್ ಮಾಡ್ತಿದ್ದಾರೆ ಮೇಲ್ಗಡೆ. ಅರ್ಥ ಆಯ್ತಾ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಲಾಸು ಚಿಕ್ಕದೇನೆ, ಅರೌಂಡ್ $275 ಸಮಥಿಂಗ್ ಏನೋ ಲಾಸ್ ಮಾಡಿದ್ದೀನಿ, $200+. ಸೊ ನೋಡೋಣ, ಪುನಃ ಟ್ರೇಡ್ ಮಾಡ್ತೀನಿ. ಪುನಃ ನಾಳೆ ಹೊಸ ದಿನ, ಹೊಸ ಮೋಟಿವೇಶನ್, ಹಾಗೆಯೇ ಹೊಸ ಸೆಟಪ್ಸ್ ಜೊತೆ ಟ್ರೇಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಟ್ರೇಡಿಂಗ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.